ಎಲ್ರಿಗೂ ನಮಸ್ಕಾರ. ಈ ಅಡಿಕೆನಲ್ಲಿ ನಮಗೆ ಗೊತ್ತಿರೋ ಹಾಗೆ ಈ ಹಣ್ಣಡಿಕೆ ಸಂಸ್ಕರಣೆ ಒಂದು ಪದ್ಧತಿ ಆದರೆ ಈ ಎಳೆ ಅಡಿಕೆ ಸಂಸ್ಕರಣೆ ಕೂಡ ಪ್ರಚಲಿತದಲ್ಲಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಸಂಸ್ಕರಣೆ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಈ ಎಳೆ ಅಡಿಕೆ ಇರಲಿ ಅಥವಾ ಹಣ್ಣಡಿಕೆ ಇರಲಿ, ಇದರಲ್ಲಿ ಅನೇಕ ಗ್ರೇಡ್ಗಳು ಅಥವಾ ನಾವು ಶ್ರೇಣಿಗಳು ಅಂತ ಕರಿಬೋದು. ಶ್ರೇಣಿ ಅಂತ ಅಥವಾ ಗ್ರೇಡ್ಗಳಂದರೆ ಸುಲಭವಾಗಿ ಅರ್ಥ ಆಗುತ್ತೆ. ಈ ಗ್ರೇಡಿಂಗ್ ಬಗ್ಗೆ ನನಗೂ ಕೂಡ ಅಷ್ಟೊಂದು ಮಾಹಿತಿಯ ಕೊರತೆ ಇತ್ತು ನನ್ನಲ್ಲೂ ಕೂಡ. ನನಗೆ ಈ ತೀರ್ಥಹಳ್ಳಿನಲ್ಲಿ ಒಬ್ಬರು ಅತಿರಥ್ ಅಂತ ಒಬ್ಬರು ತೀರ್ಥಹಳ್ಳಿಯವರು. ಅವರಿಗೆ ಅಡಿಕೆ ತೋಟನೂ ಇದೆ, ಕೃಷಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಶಿವಮೊಗ್ಗದಲ್ಲಿ ಈ ಅಡಿಕೆ ಮಂಡಿ ಇದೆ, APMC ಯಾರ್ಡಲ್ಲಿ. ವೇಣುಗೋಪಾಲ ಅರೆಕನಟ್ ಕಂಪನಿ ಅಂತ ಮಾಡ್ಕೊಂಡಿದ್ದಾರೆ. ಅವರು ನನಗೆ ಈ ಅಡಿಕೆಯ ಗ್ರೇಡ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಆ ಗ್ರೇಡ್ಗಳ ಮಾದರಿಗಳೊಂದಿಗೆ ನೀಡಿದ್ದಾರೆ. ಆ ಕಾರಣಕ್ಕಾಗಿ ಆ ಒಂದು ಅಡಿಕೆಯ ಗ್ರೇಡ್ಗಳು ಈಗ ಬೆಳೀತಾ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದ್ರ ಬಗ್ಗೆ. ಆದಷ್ಟು ಈ ಅಡಿಕೆ ಬಗ್ಗೆ ಆಸಕ್ತಿ ಇರೋರಿಗೆ ಈ ವಿಡಿಯೋದಲ್ಲಿ ಈ ಅಡಿಕೆಯ ಗ್ರೇಡ್ಗಳ ಬಗ್ಗೆ, ಅದು ಹಣ್ಣು ಅಡಿಕೆ ಇರಲಿ ಅಥವಾ ಎಳೆ ಅಡಿಕೆ ಸಂಸ್ಕರಣೆಯಿಂದ ಮಾಡಿರ್ತಕ್ಕಂತಹ ಗ್ರೇಡ್ಗಳಿರಲಿ, ಒಂದು ಕೂಲಂಕುಷವಾದ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಾನು ಅತಿರಥ್ ಅವರಿಗೆ, ತೀರ್ಥಹಳ್ಳಿಯ ಅತಿರಥ್ ಅವರಿಗೆ ಈ ಒಂದು ಕಾರಣಕ್ಕಾಗಿ ತುಂಬ ಕೃತಜ್ಞನಾಗಿದ್ದೇನೆ ಮತ್ತು ಆಭಾರಿಯಾಗಿದ್ದೇನೆ. ಅವರು ಸಾಕಷ್ಟು ತಮ್ಮ ಅನುಭವಗಳನ್ನು ಇಲ್ಲಿ ಹಂಚ್ಕೊಂಡಿದ್ದಾರೆ. ಆ ಮಾದರಿಗಳ ವಿಡಿಯೋಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಒಂದು ತೋಟಗಾರಿಕೆ ಮಹಾವಿದ್ಯಾಲಯಕ್ಕೆ ಬಂದು ಎಲ್ಲ ಮಾದರಿಗಳನ್ನು ನನಗೆ ತೋರಿಸಿ, ಅವುಗಳ ಗುಣ, ಯಾವ ರೀತಿ ಗ್ರೇಡಿಂಗ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಗ್ರೇಡ್ ಅಂದರೆ ಏನು ಅರ್ಥ, ಅದರದ್ದು ಮಾರ್ಕೆಟಲ್ಲಿ ಯಾವ ರೀತಿ ತಿಳ್ಕೊಂಡಿದ್ದಾರೆ, ಅದರ ಒಂದು ಸಮಗ್ರ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ನಾನು ನಮ್ಮ ತೋಟಗಾರಿಕೆ ವಿದ್ಯಾರ್ಥಿಗಳ ಜೊತೆ ಕೂಡ ಹಂಚ್ಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲ ಆಯಿತು. ಈ ವಿಡಿಯೋದಲ್ಲಿ ಅಡಿಕೆಯ ಗ್ರೇಡಿಂಗ್ಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿರ್ತೀನಿ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಥರ ಆಗ್ಬೋದು, ಅಥವಾ ಕರ್ನಾಟಕದಲ್ಲೂ ಕೂಡ ಈಗ ಶಿರಸಿ ಭಾಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಅಥವಾ ಶಿವಮೊಗ್ಗ ಇರ್ಬೋದು, ಒಂದಷ್ಟು ಸಣ್ಣ ವ್ಯತ್ಯಾಸಗಳು ಇದರ ಹೊರತಾಗಿಯೂ ಕೂಡ ಇರ್ಬೋದು. ಅಂತ ಈ ಗ್ರೇಡಿಂಗ್ ಮಾಡುವಾಗ, ಮಾರ್ಕೆಟಿಗೆ ಅಡಿಕೆನ ಮಾರಾಟಕ್ಕೆ ಸಿದ್ಧಗೊಳಿಸುವಾಗ, ಈ ತಮಗೆ ಇಲ್ಲಿ ಇಲ್ಲದೇ ಇರತಕ್ಕಂಥ ಏನಾದರೂ ಮಾಹಿತಿ ಇದ್ದರೆ ಈ ನೋಡುಗರು ಆ ಮಾಹಿತಿಯನ್ನು ಕೂಡ ಕಾಮೆಂಟ್ನಲ್ಲಿ ಕೊಡ್ಬೋದು, ಅಥವಾ ನನಗಾದರೂ ಕರೆ ಮಾಡಿ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಅತಿರಥ್ ಅವ್ರನ್ನಾಗಲಿ ನಮ್ಮನ್ನಾಗಲಿ ಸಂಪರ್ಕ ಮಾಡ್ಕೋಬೋದು. ಬನ್ನಿ ನೋಡೋಣ ಈ ಅಡಿಕೆ ಗ್ರೇಡ್ಗಳು ಏನೇನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳ್ಕೊಳ್ಳೋಣ. ಎಲ್ಲ ನೋಡಿ ಆದ ನಂತರ ನಿಮಗೇನೇ ಅನುಮಾನಗಳಿದ್ದರೆ ಅಥವಾ ನೀವು ಏನಾದರೂ ಮಾಹಿತಿಯನ್ನು ಕೊಡೋರಿದ್ದರೆ ಧಾರಾಳವಾಗಿ ತಾವು ಕಾಮೆಂಟ್ನಲ್ಲಿ ಕೊಡ್ಬೋದು, ಅಥವಾ ಕರೆ ಮಾಡಿ ಮೂಲಕ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೋದು. ಧನ್ಯವಾದ. ಬನ್ನಿ ನೋಡೋಣ ಅಡಿಕೆ ಗ್ರೇಡ್ಗಳನ್ನ. ನೋಡಿ, ಈ ಅಡಿಕೆ ಗ್ರೇಡಿಂಗ್ನಲ್ಲಿ ಮೂಲಭೂತವಾಗಿ 2 ರೀತಿಯ ಸಂಸ್ಕರಣೆ ಮಾಡ್ತೀವಿ ನಾವು. ಒಂದು ಎಳೆ ಅಡಿಕೆ, ಟೆಂಡರ್ ನೆಟ್ ಅಂತ ಕರಿತೀವಿ. ಇನ್ನೊಂದು ಹಣ್ಣು ಅಡಿಕೆ ಅಥವಾ ರೈಪ್ ನಟ್ ಗ್ರೇಡ್ಸ್ ಅಂತ ಕರಿತೀವಿ. ಈ ಎಳೆ ಅಡಿಕೆನಲ್ಲೇ ಸಾಕಷ್ಟು ಮತ್ತೆ ವಿಧ ವಿಧವಾದ ಗ್ರೇಡ್ಗಳು ಬರುತ್ತೆ. ಅದರಲ್ಲಿ ನೋಡಿ, ಗೊರಬಲು ಅಂತ ಕರಿತೀವಿ, ರಾಶಿ ಇಡಿ ಅಂತ ಇದೆ, ಬೆಟ್ಟೆ ಅಂತ ಇದೆ, ಮತ್ತು ಅಪಿ ಅಂತ ಇದೆ. ಅಪಿನಲ್ಲಿ ಮತ್ತೆ 3 ಥರ ಗ್ರೇಡ್ಗಳಿದೆ ನೋಡಿ. ಅಪಿ, ಕರ್ಗೈ ಅಂತಿದೆ, ನುಲಿ ಅಂತಿದೆ. ಅದೇ ರೀತಿ ನಮಗೆ ಮಾರ್ಕೆಟಿನಲ್ಲಿ ಹಸ ಅಥವಾ ಸರಕು ಅಂತಲೂ ಕೂಡ ನಾವು ಆಗಾಗ ಕೇಳಿರ್ತೀವಿ. ಅದರಲ್ಲಿ ಮತ್ತೆ ಗ್ರೇಡ್ಗಳನ್ನ ನೋಡಿದ್ರೆ ನಮಗೆ ನುಲಿ ಅಂತ ಇದೆ, ಅಳು ಅಂತ ಇದೆ, ಪಿಠಾನ್ ಅಂತ ಇದೆ. ಆ ಪಿಠಾನಲ್ಲಿ ಮತ್ತೆ ದೊಡ್ಡದು ಚಿಕ್ಕದು ಅಂತ ಇದೆ. ಈ ರೀತಿ ಬೇರೆ ಬೇರೆ ರೀತಿ ಗ್ರೇಡ್ಗಳಿದೆ. ಅಲುನಲ್ಲೂ ಕೂಡ 4 ಥರ ಇದೆ ನೋಡಿ. ಸರಕು ಇದೆ, ಮೀಡಿಯಮ್ ಸೈಜ್ ಇದೆ, ಸ್ಮಾಲ್ ಅಲು ಇದೆ, ಬಿಗ್ ಅಲು ಇದೆ. ಅದೇ ರೀತಿ ಈ ಒಂದು ಗ್ರೇಡ್ಗಳು ಪ್ರಚಲಿತದಲ್ಲಿರುವುದು ಸಾಮಾನ್ಯವಾಗಿ ಶಿವಮೊಗ್ಗ, ಶೃಂಗೇರಿ, ಚನ್ನಗಿರಿ, ಕೊಪ್ಪ, ತೀರ್ಥಹಳ್ಳಿ, ಚಿಕ್ಕಮಗಳೂರು ಕಡೆ. ಇದು ಟೆಂಡರ್ ನಟ್, ಎಳೆ ಅಡಿಕೆ ಸಂಸ್ಕರಣೆ ಮಾಡ್ತೀವಲ್ಲ ಅದರಲ್ಲಿ. ಇನ್ನು ರೈಪ್ ನಟ್, ಹಣ್ಣಡಿಕೆನಲ್ಲಿ ನೋಡಿ ಚಾಲಿ ಇದೆ,
ತಮಗೆಲ್ಲ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಚಾಲಿ ಅಂದರೆ. ಸೊ ಗೊರಬಲು ಇದೆ. ಸೊ ಮತ್ತು ಆ ಗೊರಬಲಿನಲ್ಲಿ ಸೈಜ್ ಗ್ರೇಡಿಂಗ್ ಕೂಡ ಮಾಡ್ತಾರೆ, ಮತ್ತು ಬೇರೆ ಬೇರೆ ಗ್ರೇಡ್ಗಳು ಕೂಡ ಈ ಅಡಿಕೆನಲ್ಲಿ ಚಾಲ್ತಿಯಲ್ಲಿದ್ದಾವೆ. ಸೊ ಈ ರೀತಿಯ ಒಂದು ಗ್ರೇಡ್ಗಳ ಬಗ್ಗೆ ನನಗೆ ನಮ್ಮ ಅತಿರಥ್ ಅವರು, ತೀರ್ಥಹಳ್ಳಿಯ ಕೃಷಿಕರು ಹಾಗೂ ಶಿವಮೊಗ್ಗದಲ್ಲಿ ಅಡಿಕೆ ಕಂಪನಿಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು ವ್ಯಾಪಾರ ವಹಿವಾಟನ್ನು ಭಾಳಷ್ಟು ವರ್ಷಗಳಿಂದ ಮಾಡ್ತಾ ಇರ್ತಕ್ಕಂಥ ಅತಿರಥ್ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅವರ ಮುಖೇನ ಆ ವಿಡಿಯೋದಲ್ಲಿ ಅವರು ಹೇಳಿರ್ತಕ್ಕಂಥ ಮಾಹಿತಿಯನ್ನು ನಾನು ಇಲ್ಲಿ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಸೊ ಎಲ್ಲರೂ ದಯಮಾಡಿ ಇದನ್ನು ನೋಡಿ ಕೇಳಿ ಏನೇ ಅಭಿಪ್ರಾಯಗಳಿದ್ದರೆ ದಾಖಲೆ ಮಾಡ್ಬೋದು. ಬನ್ನಿ ಈಗ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ಅತಿರಥ್. ಮೂಲತಃ ತೀರ್ಥಹಳ್ಳಿಯವರು, ನೆಲೆಸಿರೋದು ಶಿವಮೊಗ್ಗದಲ್ಲಿ. ನಮ್ಮದು ತೀರ್ಥಹಳ್ಳಿಲಿ ಅಡಿಕೆ ಮತ್ತು ಕಾಳುಮೆಣಸಿನ ತೋಟ ಇದೆ, ಅದರ ನಿರ್ವಹಣೆ ನಾನು ನೋಡ್ಕೊತಾ ಇದ್ದೀನಿ. ಮತ್ತು ಶಿವಮೊಗ್ಗದಲ್ಲಿ ನಮ್ಮದು ಅಡಿಕೆ ಮಂಡಿ ಇದೆ, ವೇಣುಗೋಪಾಲ ಅರೆಕನೆಕ್ಟ್ ಕಂಪನಿ ಅಂತ, ಮತ್ತು ಮೇಧಾ ಅರೆಕನೆಕ್ಟ್ ಟ್ರೇಡರ್ಸ್ ಅಂತ. ಇಲ್ಲಿ ನಾವು ರೈತರು ಅಡಿಕೆನ ತರಿಸ್ಬಿಟ್ಟು ಅತ್ಯುತ್ತಮವಾದ ಬೆಲೆ ಕೊಡುವಂಥ ಒಂದು ವ್ಯವಸ್ಥೆ ಶಿವಮೊಗ್ಗ ಮಾರ್ಕೆಟ್ ಕಲ್ಪಿಸಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ಅಡಿಕೆ ಬಂದಾಗ ನಾವು ಎ ಬಿಲ್ ಅಂತ ತೆಗಿತೀವಿ, ರೈತರು ಎಷ್ಟು KG ಬಂದಿದೆ ಮತ್ತು ಯಾವ ವೆರೈಟಿ ಬಂದಿದೆ ಅನ್ನೋದನ್ನು ಬಿಲ್ ತೆಗಿತೀವಿ. ನಂತರದಲ್ಲಿ ವ್ಯಾಪಾರಕ್ಕೆ ಅವರು ರೈತರು ಇಷ್ಟಪಟ್ಟಿದ್ದ ದಿವಸ ವ್ಯಾಪಾರಕ್ಕೆ ಹಾಕ್ಸಿದ ದಿವಸ ಮಾರ್ಕೆಟಲ್ಲಿರೋಂಥ ಎಲ್ಲ ದೊಡ್ಡ ಟ್ರೇಡರ್ಸು ಬಂದು ಅದಕ್ಕೆ ಬೆಲೆ ಬರೀತಾರೆ. ಯಾರು ಹೈಯೆಸ್ಟ್ ಕೋಟ್ ಮಾಡಿರ್ತಾರೆ ಅವರಿಗೆ ಅದು ಅಲಾಟ್ ಆಗಿರುತ್ತೆ. ಅಲಾಟ್ ಆದ ನಂತರದಲ್ಲಿ ರೈತರಿಗೆ ಅಡಿಕೆನ ಅವ್ರ ಬೆಳೆನ ಮಾರ್ಬೋದಾ, ಆ ರೇಟಿಗೆ ಮಾರ್ಬೋದಾ ಮಾಡಬಾರ್ದಾ ಅನ್ನೋದು ಅವರ ಸ್ವಇಚ್ಛೆ ನಿರ್ಧಾರ ಇರುತ್ತೆ. ಅವರು ಇಷ್ಟ ಆದರೆ ಮಾರ್ಬೋದು, ಇಲ್ಲಾಂದರೆ ಮತ್ತೆ ಇನ್ನೊಂದು ದಿವಸ ಮಾರ್ಕೆಟಿಗೆ ಮತ್ತೆ ವ್ಯಾಪಾರಕ್ಕೆ ಹಾಕುವಂಥ ಒಂದು ವ್ಯವಸ್ಥೆ ಇದೆ. ಮಾರಾಟ ಆದಮೇಲೆ ಬಿಲ್ ಅಂತ ತೆಗಿತೀವಿ, ಅದು ರೈತರಿಗೆ ಹೋಗುತ್ತೆ. ಯಾವ ಕಮಾಡಿಟಿ ಎಷ್ಟು ರೇಟಿಗೆ ಹೋಗಿದೆ ಅನ್ನೋದು ಪೂರ್ತಿ ಪಟ್ಟಿ ಅದಕ್ಕೆ ಬಂದಿರುತ್ತೆ. ಈ ರೀತಿ ಒಂದು ಪಾರದರ್ಶಕವಾದ ಮತ್ತು ಪರಿಪೂರ್ಣವಾದ, ಅಂದರೆ ಒಂದು ಆರ್ಮ್ಸ್ ಲೆಂತಲ್ಲಿ ನಡೆಯುವಂಥ ಬಿಸ್ನೆಸ್ನ ಅಡಿಕೆಗೆ ಅಷ್ಟು ಚೆನ್ನಾಗಿ ಆಗೋಂಥ ಒಂದು ವ್ಯವಸ್ಥೆ ಶಿವಮೊಗ್ಗ ಮಾರ್ಕೆಟಲ್ಲಿ ನಡೆಸಿದೆ. ಅದನ್ನು ನಾವು ಭಾಗಿಯಾಗಿದ್ದೀವಿ. ಧನ್ಯವಾದಗಳು. ನಮಸ್ತೆ ಸರ್, ಇದು ಆಪಿ ಅಂತ. ನಾವು ಏನು ಚಿಗುರು ಅಡಿಕೆ ಕುಯ್ತೀವಿ ಅವಾಗ ಸಿಗೋಂಥದ್ದು ಇದು ಆಪಿ. ಇದು ರಾಶಿ ಇಡೀ ಏನಿದೆ ಅದಕ್ಕೂ ಒಂದು 4-5 ಸಾವಿರ ಜಾಸ್ತಿ ಇರುತ್ತೆ ಯಾವಾಗಲೂ ಮಾರ್ಕೆಟಲ್ಲಿ. ತುಂಬ ಎಳೆದಿರುತ್ತೆ, ಈ ಥರ ರಿಂಕಲ್ಸ್ ಥರ ಇರುತ್ತೆ ಸುಕ್ಕಾಗಿ. ಆಮೇಲೆ ಇದ್ರ ಕಲರ್ ಯಾವಾಗಲೂ ಈ ಥರ ಕಪ್ಪಿರುತ್ತೆ, ಇದಕ್ಕೆ ಕೆಂಪು ಬರಲ್ಲ. ಇದನ್ನೇ ನಾವು ಹೋಲ್ಡ್ ಮಾಡಿದ್ರೆ, ಅಂದರೆ ಈಗ ಒಂದು ಅಡಿಕೆನ ಈ ಥರ ಹೋಲ್ಡ್ ಮಾಡಿದ್ರೆ, ಆಪಿ ಅಡಿಕೆನ ಹೋಲ್ಡ್ ಮಾಡಿದಾಗ ಸಿಗೋದು ಸರ್ಕು. ಇದಕ್ಕೆ ಹಸ ಅಂತಲೂ ಅಂತಾರೆ ನಮ್ಮ ಕಡೆ. ಈಗ ಕಮಾಡಿಟಿಲಿ ಇವತ್ತು ಫಾರ್ ಎಕ್ಸಾಂಪಲ್ ನಾನು ರಾಶಿ ಇಡಿಗೆ 58,000, ಒಳ್ಳೆ ರಾಶಿ ಇಡಿಗೆ ಇದಕ್ಕೆ ರಾಶಿ ಇಡಿ ಅಂತಾರೆ, ಇದಕ್ಕೆ 58,000 ಇದ್ದರೆ ಇದ್ರದ್ದು ಕಂಪ್ಯಾರಿಸನಲ್ಲಿ ನಾನು ರೇಟ್ ಹೇಳ್ತಾ ಹೋಗ್ತೀನಿ. ಎಲ್ಲದು ಇಡೀ ಅಡಿಕೆ ರೇಟು ರಾಶಿ ಇಡೀ ರೇಟಿನ ಮೇಲೆ ಕೆಳಗೆ ನಿಂತಿರುತ್ತೆ. ಸೊ ಇದಕ್ಕೆ 58,000 ಇದ್ದರೆ ಆಪಿಗೆ ಇವತ್ತು 62,000 65,000 ತನಕ ಇದೆ. ಇದರಲ್ಲಿ ಫುಲ್ ಎಳೆದಿದ್ದಾಗ ಈ ಥರ ಸುಕ್ಕಾಗಿರುತ್ತೆ, ಇದಕ್ಕೆ ಜಾಸ್ತಿ ರೇಟ್ ಇರುತ್ತೆ. ಅದೇ ಒಂಚೂರು ಬೆಳೆದಿದ್ರೆ ಇದರಲ್ಲಿ ಈ ಥರ ಇರುತ್ತೆ. ಇದರಲ್ಲಿ ಬೆಟ್ಟೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರದ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಒಂಚೂರು 62 ಬರೀತಾರೆ. ಇದ್ರ ಪರ್ಸೆಂಟೇಜ್ ಕಮ್ಮಿ ಇದ್ದರೆ 65 ತನಕ ಬರೀತಾರೆ. ಸೊ ಇದು ಸರ್ಕು. ಇವತ್ತಿನ ರೇಟು ಮಲೆನಾಡು ಸರ್ಕು ಚೆನ್ನಾಗಿರೋದಿದ್ದರೆ ಅದ್ರ 1 ಲಕ್ಷ ತನಕ ಇದೆ. ಇದರಲ್ಲಿ ನಾವು ಆರಿಸಿದಾಗ, ಇಲ್ಲಿ ನಾನು ಆರಿಸಿಟ್ಟಿದ್ದೀನಿ ಆಲ್ರೆಡಿ, ಆರಿಸಿಟ್ಟಾಗ ಈ ಥರ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ ನಿಮಗೆ. ನೋಡಿ, ಇದು ಹೋಲ್ಡ್ ಮಾಡಿದಾಗ, ಅಡಿಕೆ ಹೋಲ್ಡ್ ಮಾಡಿದಾಗ ಈ ಡಾಟ್ ಇರುತ್ತಲ್ಲ, ಈ ಸೈಡ್ ಏನಿದೆ ಇದಕ್ಕೆ ಅಲು ಅಂತಾರೆ, ಇದಕ್ಕೇನು ಪೀಟನ್ ಅಂತಾರೆ. ಸೊ ಇಲ್ಲಿ ನಿಮಗೆ ಇದು ತುಂಬ ಸ್ಮಾಲ್ ಸೈಜ್ ಇರೋ ಅಲುಗೆ ಸರ್ಕು ಅಂತ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಕಡಿಮೆ ರೇಟು. ತದನಂತರ ಇದು ಬರುತ್ತೆ, ಇದಕ್ಕೆ ಮೀಡಿಯಮ್ ಅಲ್ಲು ಅಂತಾರೆ, ಮೀಡಿಯಮ್ ಸೈಜ್ ಸರ್ಕು ಅಂತಾರೆ ಅಥವಾ ಮೀಡಿಯಮ್ ಅಲ್ಲು ಅಂತಾರೆ. ಅದೇ ಸೈಜ್ ದೊಡ್ಡ ಇದ್ರೆ ಅದಕ್ಕೆ ಬಿಗ್ ಅಲ್ಲು ಅಂತಾರೆ. ಅದೇ ಈ ಸೈಡು ಇದಕ್ಕೆ ಪೀಟನ್ ಅಂತ ಏನಂತಾರೆ. ಅದರಲ್ಲಿ ಇದು ಸೈಜ್ ಪ್ರಕಾರ ಸ್ಮಾಲ್ ಪೀಟನ್, ಇದು ಬಿಗ್ ಪೀಟನ್ ಸೈಜ್ ಪ್ರಕಾರ.
ಸೊ ಅಲುಗೆ ಮತ್ತು ಪೀಟನಿಗೆ ಹತ್ತತ್ರ ಒಂದೇ ರೇಟ್ ಇದೆ. ಇವತ್ತು 1,10,000ದಿಂದ 1,15,000 ತನಕ ಇದೆ. ಈ ಪೀಟನ್ನಲ್ಲಿ ಒಂದು ಸ್ವಲ್ಪ ಬೆಳೆದಿರುತ್ತೆ ಅಡಿಕೆ. ಈಗ ನೋಡಿ, ಇದು ನಿಮಗೆ ಸುಕ್ಕಾಗಿದೆ. ಇದು ಎಳೆಯದು ಪೀಟನ್, ಇದು ಸ್ಮಾಲ್ ಪೀಟನ್ನು ಎಳೆಯದು. ಇದೇ ಒಂಚೂರು ಬೆಳೆದಿದ್ದಾಗ ನಮಗೇನು ಸಿಗತ್ತೆ, ಇದು ಬೆಟ್ಟೆ ಮತ್ತು ಸರ್ಕು ಮಧ್ಯದಲ್ಲಿರುತ್ತೆ. ಇದಕ್ಕೆ ಪೀಟನ್ ದಳ ಅಂತಾರೆ. ಇದರಲ್ಲಿ ಸ್ವೀಟ್ ಸುಪಾರಿ ಮಾಡಿದ್ರೆ ಭಾಳ ರುಚಿ. ಅಂದರೆ ಈ ಮದುವೆ ಮನೆಗಳಲ್ಲಿ ಅಡಿಕೆ ಪುಡಿ ಮಾಡ್ತಾರಲ್ಲ, ಈ ಅಡಿಕೆಯಲ್ಲಿ ಮಾಡಿದ್ರೆ ಒಳ್ಳೆ ರುಚಿ. ಇದು 80,000 85,000 ತನಕನೂ ಇದೆ. ಇದರಲ್ಲಿ ನಿಮಗೆ ಫುಲ್ಲು ಎಳೆಯದಿರುತ್ತಲ್ಲ, ಅದಕ್ಕೆ ನುಲಿ ಅಂತಾರೆ. ಈ ಥರ ಆಗಿರುತ್ತೆ, ಫುಲ್ಲು ಸುಕ್ಕಾಗಿರುತ್ತೆ ಇದು. ಇದಕ್ಕೆ ಇವತ್ತು 1,25,000 26,000 ಇದೆ. ಹೈಯೆಸ್ಟ್ ರೇಟ್ ಆಫ್ ಅರೆಕನಟ್ ಈಸ್ ನುಲಿ. ಇದು ಸ್ವಲ್ಪ ಟೆಕ್ನಿಕಲ್ಲು ಆರಿಸ್ಬೇಕಾದ್ರೆ. ಇದು ಬೆಟ್ಟೆ. ಏನು ಸರ್ಕಿಕ್ಕಿಂತ ಒಂಚೂರು ಬೆಳೆದಿರುತ್ತೆ, ಅದಕ್ಕೆ ಬೆಟ್ಟೆ ಅಂತ ಅಂತಾರೆ. ನಾವು ಒಂದು 20-25 ದಿವಸ ಅಡಿಕೆ ಹಾರ್ವೆಸ್ಟ್ ಮಾಡಿದ್ರೆ ನಮಗೆ ಆಪಿ ಮತ್ತು ಸರ್ಕ್ ಪರ್ಸೆಂಟೇಜ್ ಹತ್ತಿರ 35ರಿಂದ 40% ಸಿಗುತ್ತೆ. ಅದರಲ್ಲೇ ಉಳಿದಿರೋ ಅಂಥ ಅಡಿಕೆಯಲ್ಲಿ ನಾವು ಬೆಟ್ಟೆ ಅಂತ ಮಾಡ್ತೀವಿ. ಇದು ಬೆಳೆದಿರತ್ತೆ, ಅದನ್ನು ನಾವು ಹೋಲ್ಡ್ ಮಾಡ್ತೀವಿ. ಇದರಲ್ಲಿ ಒಂದಿಷ್ಟು ವೆರೈಟೀಸ್ ಇದೆ. ಇದು NMD ಅಂತೀವಿ, ನೈಸ್ ಮೀಡಿಯಂ ಬೆಟ್ಟೆ ಅಂತ. ಸೈಜು ಮೀಡಿಯಂ ಇರುತ್ತೆ. ನಿಮಗಿದು ಹೈಯೆಸ್ಟ್ ರೇಟು. ಇದು ಇವತ್ತು 70,000 ತನಕ ಇದೆ ಮಾರ್ಕೆಟು. ಇದು ಡಾರ್ಕ್ ಇರುತ್ತೆ, ಕಪ್ಪಿರುತ್ತೆ. ಇದರಲ್ಲೇ ಕೆಂಪಿದ್ರೆ ಕೆಂಪು ಮೀಡಿಯಂ ಬೆಟ್ಟೆ ಅಂತೀವಿ. ಇದಕ್ಕೂ ಒಂದು 1,500-2,000 ಡಿಫ್ರೆನ್ಸ್ ಇರುತ್ತೆ. ಇದರಲ್ಲೇ ಸೈಜು ಸಣ್ಣಕ್ಕಿದ್ರೆ ನೈಸ್ ಬೆಟ್ಟೆ ಅಂತೀವಿ. ಇದಕ್ಕೂ ಒಂದು 4,500 ಡಿಫ್ರೆನ್ಸ್ ಇದೆ. ಇದಕ್ಕೆ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಆ್ಯಕ್ಚುಲಿ ಒಳ್ಳೆ ಅಡಿಕೆ ಇದು, ಬಟ್ ಈಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲ. ಸೊ ಹಂಗಾಗಿ ಇದಕ್ಕೆ ರೇಟ್ ಕಡಿಮೆ ಆಗಿದೆ. ಸೈಜ್ ಸಣ್ಣಕ್ಕಿರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಅದೇ ಸೈಜ್ ದೊಡ್ಡ ಇದ್ರೆ ನೈಸ್ ದಳ ಅಂತಾರೆ. ಇದಕ್ಕೆ ರೇಟ್ ಕಮ್ಮಿ. ಇದು ಒಂದು 60,000, 61, 62, 63 ತನಕ ಇದೆ. ಬೆಟ್ಟೆ ಇದು ರಾಶಿ ಬೆಟ್ಟೆ ಅಂತಾರೆ. ಎಲ್ಲದೂ ಇರುತ್ತೆ, ಅದು ಲಾಸ್ಟಾಗಿ ವೆರೈಟೀಸ್ ಬರುತ್ತೆ. ಉಳಿದಿರೋದು ವೇಸ್ಟೇಜ್ ಅಂತ ಏನು ಹೇಳ್ತಾರೆ, ಅದನ್ನು ಬೆನ್ಮುರಿ ಅಂತೀವಿ. ಇದು 48,000, 50,000, 51,000 ತನಕ ಹೋಗುತ್ತೆ. ತುಂಬ ಕಡಿಮೆ ರೇಟು ನೀವು ಕಮಾಡಿಟಿ ಪರ್ಚೇಸ್ ಮಾಡಿದ್ರೆ. ಬಿಕಾಸ್ ಇದು 61,000, 62,000 ಪರ್ಚೇಸ್ ಮಾಡಿರ್ತಾರೆ. ಅದನ್ನು ಆರಿಸಿದಾಗ ಇದನ್ನು 52,000 ಕೊಡಬೇಕು ಅಂದಾಗ ಸ್ವಲ್ಪ ಲಾಸ್. ಇದು ಬೆನ್ಮುರಿ ಅಂತಾರೆ. ಇದಾದ್ರ ಮೇಲೆ ಸಿಗೋ ಅಂಥದ್ದು ನಮ್ಗೆ ರಾಶಿ ಇಡಿ. ಇದು ರೌಂಡ್ ಇರುತ್ತೆ, ಮತ್ತು ಇದರಲ್ಲಿ 2 ಥರದ್ದು ಬರುತ್ತೆ ನೋಡಿ. ಇದು ನಿಮಗೆ ಒಂದು ಸ್ವಲ್ಪ ಎಳೆ ರಾಶಿ ಇಡಿ, ಅದಕ್ಕೆ ಕಪ್ಪು ಕಲರ್ ಇದೆ. ಇದಕ್ಕೆ ಕರ್ಗೈ ಅಂತೀವಿ. ಈ ಥರದ್ದು ಜಾಸ್ತಿ ಇದ್ದು, ಮತ್ತು ಆಪಿ ಜಾಸ್ತಿ ಇದ್ರೆ ರಾಶಿ ಇಡೀಲಿ, ಅಂದರೆ ಇದು ಜಾಸ್ತಿ ಇದ್ದಾಗ ನಿಮಗೆ ಹೈಯೆಸ್ಟ್ ರೇಟ್ ರಾಶಿ ಇಡೀಲಿ ಏನು ಟಾಪ್ ರೇಟ್ ಇರುತ್ತೆ ಅವತ್ತಿನ ದಿವಸ ಅದು ಬರೀತಾರೆ. ಇದರಲ್ಲೇ ಒಂಚೂರು ಕೆಂಪಿದೆ ನೋಡಿ. ಇದು ಪ್ಯೂರ್ ರಾಶಿಡಿ, ಒಳ್ಳೆ ರಾಶಿಡಿ. ಇವೆಲ್ಲ ಒಳ್ಳೆ ರಾಶಿಡಿ. ಇವೆಲ್ಲ ಮಷಿನ್ ಸುಲ್ತ ಆಗಿರೋದ್ರಿಂದ ಮಷೀನಿನ ಮಾರ್ಕ್ ಬಿದ್ದಿರುತ್ತಲ್ಲ, ಇದೆಲ್ಲ ಒಂದು ಸ್ವಲ್ಪ ವೇಸ್ಟೇಜ್ ಹೋಗುತ್ತೆ. ಮುಂಚೆಲ್ಲ ಕೈಯಲ್ಲಿ ಸುಲಿಯೋರು, ಕ್ಲೀನಾಗಿ ಬರೋದು. ಬಟ್ ಇದು ರಾಶಿಡಿ ಮಷೀನಲ್ಲೇ ಮಾಡ್ತಾರೆ ಇವತ್ತು, ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ. ಇನ್ನೂ ಬೆಳೆದಿ ಅಂದರೆ ನಿಮಗೆ ಒಂದು 40 ಡೇಸ್ 45 ಡೇಸಲ್ಲಿ ತೆಗೆದಾಗ ಈ ಬೆಟ್ಟೆ ಪರ್ಸೆಂಟೇಜ್ ಸ್ವಲ್ಪ ಸಿಗುತ್ತೆ. ರಾಶಿ ಇಡೀ ಪರ್ಸೆಂಟೇಜು ಇದೊಂದು 10%, ಒಂದು 10ರಿಂದ 20% ಸಿಕ್ಕರೆ ಇದೊಂದು 50-60% ಸಿಗುತ್ತೆ. ತದನಂತರದಲ್ಲಿ ಗೊರಬ್ಲು ನಿಮಗೊಂದು 20% ಹತ್ತಿರ ಸಿಗುತ್ತೆ 40-45 ಡೇಸಿಗೆ ಹಾರ್ವೆಸ್ಟ್ ಮಾಡಿದ್ರೆ. ಸೊ ಇದು ಗೊರಬ್ಲು ಬೆಳೆದಿರೋ ಅಂಥ ಅಡಿಕೆ, ಹಣ್ಣಾಗಿರೋ ಅಂಥ ಅಡಿಕೆಯಲ್ಲಿ ನೀವು ಸುಲ್ದಿ ತೆಗೆದಾಗ ನಿಮಗೆ ಗೊರಬ್ಲು ಸಿಗುತ್ತೆ. ಇದರಲ್ಲಿ ಸಿಪ್ಪೆ ನೋಡಿ, ಈ ಥರ ದಪ್ಪ ಇದ್ದರೆ ಇದಕ್ಕೆ ರೇಟ್ ಕಮ್ಮಿ. ಇವತ್ತು 31,000 ಗೊರಬ್ಲಿದ್ರೆ ಇದಕ್ಕೆ 25-26,000 ಬರೀತಾರೆ, 27,000 ಎಲ್ಲ ಈ ಥರ ಇದ್ರೆ. ಮತ್ತು ಈ ಥರ ಎಲ್ಲ ಇದ್ದರೆ ರೇಟ್ ಕಡಿಮೆ ಬರೀತಾರೆ. ಅದೇ ನಿಮಗೆ ಗೊರಬ್ಲಲ್ಲಿ ನೋಡಿ ಈ ಥರ ಇದ್ದರೆ ಇದು 31,000 32,000 ಬರೀತಾರೆ. ಇದು ಯಾಕಂದರೆ ಇದನ್ನು ರಾಶಿಡಿ ಮಿಕ್ಸ್ ಮಾಡ್ಬೋದು ನೀವು, ಒಂದು ಸ್ವಲ್ಪ ಮಷೀನಿಗೆ ಹೊಡೆದು ಮಿಕ್ಸ್ ಮಾಡ್ಬೋದು. ಆಮೇಲೆ ಇದು ಕಟ್ಟಿಂಗ್ಸು ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಇದನ್ನ ಇನ್ನೂ ಬೆಳೆಯಕ್ಕೆ ಬಿಟ್ಟರೆ
ಹಣ್ಣಾಗಿ ಉದುರುತ್ತೆ, ಚಾಲಿ ಅಡಿಕೆ ಅಂತಾರೆ ಅದು. ಇದು ಮಂಗಳೂರು ಸೈಡು, ಉತ್ತರ ಕನ್ನಡ, ಸಿರ್ಸಿ, ಸಿದ್ದಾಪುರ ಆ ಕಡೆ ಇದನ್ನ ಜಾಸ್ತಿ ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ ನಿಮಗೆ, ಇದು ಫುಲ್ಲು ಬೀಡಕ್ಕೆ ಹೋಗುತ್ತೆ ಚಾಲಿ ಅಡಿಕೆ. ಪೂರಾ ವೈಟ್ ಕಟ್ಟಿಂಗ್ಸ್ ಬರುತ್ತೆ ನೋಡಿ ನಿಮ್ಗೆ, ಈ ಥರ ಕಟ್ಟಿಂಗ್ಸ್ ಬರುತ್ತೆ, ವೈಟ್ ಕಟ್ಟಿಂಗ್ಸು, ಹಾರ್ಡ್ ಕಟ್ಟಿಂಗ್ಸು. ಗೊರಬ್ಲೂ ಅಷ್ಟೇ ಹಾರ್ಡ್ ಕಟ್ಟಿಂಗು, ಅದಕ್ಕೆ ಕಡಿಮೆ ರೇಟು. ಇದಕ್ಕೂ ಕಡಿಮೆ ರೇಟ್ ಇರುತ್ತೆ. ಇದನ್ನ ನೀವು ಒಬ್ಬೊಬ್ರು ಏನು ಮಾಡ್ತಾರೆ, ಇದಕ್ಕೂ ಕೆಂಪಣ್ಣ ಹಾಕ್ತಾರೆ. ಕೆಂಪಣ್ಣ ಹಾಕ್ಬಿಟ್ರೆ ಚಾಲಿಗಿಂತ ಕಡಿಮೆ ರೇಟ್ ಬರುತ್ತೆ ಇದು ಯಾವತ್ತಿದ್ರೂ ವೈಟೇ ಇಡಬೇಕು, ಚಾಲಿಗೆ ಹೋಗಬೇಕು, ಆವಾಗ ನಿಮ್ಗೆ ಒಂದು ಸ್ವಲ್ಪ ರೇಟ್ ಸಿಗುತ್ತೆ ನೋಡಿ. ಇದು ಫುಲ್ಲು ವೈಟ್ 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 ಇರುತ್ತೆ ಇಲ್ಲಿ ತನಕ. ದೀಸ್ ಆರ್ ಕಾಲ್ಡ್ ಆಸ್ ಚಾಲಿ ಕಟ್ಟಿಂಗ್ಸ್, ಹಾರ್ಡ್ ಕಟ್ಟಿಂಗ್ಸ್ ಅಂತಾರೆ. ಸೊ ಇದಿಷ್ಟಿದೆ. ನಿಮಗೆ ಕೊಯ್ಲು ಮಾಡಿದ್ರ ಮೇಲೆ ಪರ್ಸೆಂಟೇಜು ವ್ಯತ್ಯಾಸ ನಿಂತಿರುತ್ತೆ. ಏನಂದರೆ ನೀವು 30 ದಿವಸ, 25ರಿಂದ 30 ದಿವಸ ತೆಗೆದಾಗ ವೆಯ್ಟೇಜು 1 ಕ್ವಿಂಟಲ್ ಹಸಿ ಅಡಿಕೆಗೆ 14ರಿಂದ 16 kg ಬರುತ್ತೆ. ಅದರಲ್ಲಿ ಆಪಿ ಪರ್ಸೆಂಟೇಜು, ಸರ್ಕ್ ಪರ್ಸೆಂಟೇಜು ಹತ್ತಿರ 30-35% ಬರುತ್ತೆ. ಅದೇ ನೀವು 40-45 ದಿವಸಕ್ಕೆ ಹಾರ್ವೆಸ್ಟ್ ಮಾಡಿದ್ರೆ ಸರ್ಕ್ ಪರ್ಸೆಂಟೇಜು ಒಂದು 15-20% ಬಂದರೆ ನಿಮ್ಗೆ ರಾಶಿ ಇಡಿ ಮತ್ತು ಬೆಟ್ಟೆ ಪರ್ಸೆಂಟೇಜು ಜಾಸ್ತಿ ಇರುತ್ತೆ. ಗೊರಬ್ಲು ಪರ್ಸೆಂಟೇಜು ಒಂದು 20% ಬರುತ್ತೆ. ಬಟ್ 40 ಡೇಸಿಗೆ ಹಾರ್ವೆಸ್ಟ್ ಮಾಡೋದು ಇಸ್ ವೆರಿ ಐಡಿಯಲ್, ಬಿಕಾಸ್ ನಿಮ್ಗೆ ಕಟಿಂಗ್ಸ್ ಚೆನ್ನಾಗಿ ಬರುತ್ತೆ. ರಾಶಿ ಇಡಿಲಿ ಸಾಫ್ಟ್ ಕಟಿಂಗ್ ಬರುತ್ತೆ, ಗೊರಬ್ಲು ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಬರ ಗೊರಬ್ಲು ಕಟಿಂಗ್ಸು ಚೆನ್ನಾಗಿರುತ್ತೆ, ಸಿಪ್ಪೆ ತೆಳು ಇರುತ್ತೆ, ಒಳ್ಳೆ ಬೆಟ್ಟೆ ಸಿಗುತ್ತೆ ನಿಮಗೆ. ಅಂದರೆ ಈ ಪಿಟನ್ದಳದ ಥರದ್ದು ಜಾಸ್ತಿ ಬರುತ್ತೆ, ಒಂದಿಷ್ಟು ಪರ್ಸೆಂಟೇಜ್ ಸರ್ಕು ಸಿಗುತ್ತೆ ನಿಮಗೆ. ಆಮೇಲೆ ವೆಯ್ಟ್ ನೋಡಿದಾಗ ನಿಮಗೆ ಆವ್ರೇಜ್ ವೆಯ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1 ಕ್ವಿಂಟಲ್ ಹಸಿ ಅಡಿಕೆಗೆ ಬಹುಶಃ ಯು ವಿಲ್ ಗೆಟ್ ಅರೌಂಡ್ 15-16-17 kgs, 15-17 kg ತನಕನೂ ಒಣ ಅಡಿಕೆ ತೆಗೆಯುವಂಥ ಸಾಧ್ಯತೆ ಇದೆ. ಅದೇ ನಾವು 50 ದಿವಸ 60 ದಿವಸಕ್ಕೆ ಹಾರ್ವೆಸ್ಟ್ ಮಾಡಿದಾಗ ರಾಶಿ ಇಡಿ ಜಾಸ್ತಿ ಸಿಗುತ್ತೆ, ಮತ್ತು ಗೊರಬ್ಲು ಪರ್ಸೆಂಟೇಜ್ ಹತ್ತಿರ 35-40% ಹೋಗೋ ಸಾಧ್ಯತೆ ಇರುತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ನಿಮಗೆ ಈವನ್ ರಾಶಿ ಹಿಡಿದು ನಿಮಗೆ ಕಟ್ಟಿಂಗ್ಸ್ ಹಾರ್ಡ್ ಬರುತ್ತೆ. ನೀವು ಕಟ್ ಮಾಡಿದಾಗ ನಿಮಗೆ ಕಟ್ಟಿಂಗ್ಸ್ ವೈಟ್ ಕಟ್ಟಿಂಗ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ನಿಮಗೆ ನೋಡಿ ಈ ಥರ ಬರುತ್ತೆ, ಸುಕ್ಕಾಗಿ, ಅಂದರೆ ಇಲ್ಲಿ ಲೈನ್ಸ್ ಇದೆಯಲ್ಲ, ಈ ಥರ ಜಾಸ್ತಿ ಬರುತ್ತೆ. ಸೊ ಐಡಿಯಲ್ ಈಸ್ 40-45 ಡೇಸ್ ಹಾರ್ವೆಸ್ಟ್ ಈಸ್ ವಾಟ್ ಈಸ್ ಆಪ್ಟಿಮಮ್. ಇವಾಗ ಚೇಣಿ ಕೊಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ತೂಕ ಬರಬೇಕು ಅಂತ ಅವರು ಹತ್ತಿರ 50 ದಿವಸ 60 ದಿವಸಕ್ಕೆ ತೆಗೆಯೋದಿದೆ, ಅವಾಗ ಗೊರಬ್ಲು ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ತೂಕ ಅವಾಗ ಏನಾಗುತ್ತೆ, 1 ಕ್ವಿಂಟಲ್ ಹಸಿ ಅಡಿಕೆಗೆ 17-18 ಕ್ವಿಂಟಲ್ ತನಕನೂ ಒಣ ಅಡಿಕೆ ಬರುತ್ತೆ. ಬಟ್ ನಾನು ಏನೇನು ಹೇಳ್ತಿದ್ದೀನಿ ಇದೆಲ್ಲ ಮಲೆನಾಡಿನ ಅಡಿಕೆಯ ವಿವರಗಳಿರುತ್ತೆ. ಬಯಲುಸೀಮೆಗೆ ಹೋದಾಗ ಈಲ್ಡು ನಿಮಗೆ 1 ಕ್ವಿಂಟಲ್ ಹಸಿ ಅಡಿಕೆಗೆ ಹತ್ತಿರ 14 kg ಬರುತ್ತೆ. ಅವಾಗ ಎಲ್ಲದ್ರ ಪರ್ಸೆಂಟೇಜು ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಏನೇನು ಹೇಳಿದ್ದೀನಿ ಅದೆಲ್ಲದೂ ಪರ್ಸೆಂಟೇಜ್ 20% ಕಡಿಮೆ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.